ದಿನ ಮಕ್ಕಳು ಸತ್ತು ಅಂದ್ರಿ ಇಲ್ಲಿ ಆ ನಮೂನಿ ಬೋಕಂಪ್ ಮಾಡ್ತಾರ ಇಲ್ಲಿ ಕಡಿಮೆ ಚಂದಾರು ಬುರುಣಾಪುರದಾಗ ಮನಿ ಬೀಳ್ಬೇಕು ಆ ತರ ಹೋಲ್ ಹರಿಸ್ತಾರ ಇಲ್ಲಿ ಡಮ್ 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 ಹರ್ಸು ಚಂತಾನ. ಈ ಇಲೆಕ್ಷನ್ ಬಂದ್ರೆ ಮತ್ತೆ ಒಳ್ಳೆ ಇಲೆಕ್ಷನ್ಗೆ ಅದ್ರ ನಡಬರ್ಕ್ ಬರೀ 5 ಕೋಟಿ ಬಂತು 10 ಕೋಟಿ ಬಂತು ಎಲ್ಲಿ ಬಂತು ಅದು ಯಾರಿಗೆ ಕೊಟ್ರು ಎಲ್ಲಿ ಹೊಂಟದ ಗೊತ್ತಾಗೋಲ್ದು. ಏನು ಒಂದು ರೋಡ್ ಮಾಡಂಗಿಲ್ಲ ಒಂದು ಮನೆಗಳಿಗೆ ಬಡ್ರಿಗೆ ಏನು ಅನುಕೂಲ ಇಲ್ಲ ಇಲ್ಲಿ. i24 ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇದು ಕಡಿಮಿಸಿನ ಸಂಬಂಧ ರೀ ಏನಾಗೈತ್ರಿ ಕಡಿಮಿಸಿಂದಾಗ ಇದು ಸುರಂಗ್ ಭಾಳ ಹೊಳಿಲಾಗತ್ತಾರಿ 3 ದಿವಸ ಆಯ್ತು 3 ಮಂದಿ ಸತ್ತಾರಿ ಇಲ್ಲಿ. ಮತ್ತು ಇದು ಕಡಿಮಿಸಿನ ಸಂಬಂಧ ಭಾಳ ತೊಂದರೆ ಬಂದೈತಿ. ಇದು ಕಡಿಮಿಸಿನ್ ಬಂದಾಗ್ಬೇಕ್ರಿ ಸರ್. ಮ್ಯಾಲ ಅಧಿಕಾರಿಗಳಿಗೆ ಏನೋ ಹೇಳಿದ್ರಿ ಎಲ್ಲ ಕಡೆ ಹೇಳ್ಕಿಸಿಂದ ಎಲ್ಲ ಮಾಡಿರಿ ಇವ್ರಿಗೆ ಪರ್ಮಿಷನ್ ಬಂದಿದ್ರಿ ಬಂದ್ ಮಾಡ್ಬೇಕನ್ಕಿಸಿಂದು ಅಷ್ಟು ಹೇಳಿದ್ರು ಇದು ಬಂದ್ ಮಾಡಕ್ಕೆ ತಯಾರಿಲ್ರಿ ಇವರು. ನಮ್ಗಿಲ್ಲಿ ಬಸವನಗರದಾಗ ಭಾಳ ಕಡಿಮಿಸಿನ ಸಂಬಂಧ ಭಾಳ ತೊಂದರೆ ಐತಿ. ರೋಡಿಂದು ಸಮಸ್ಯೆ ರೀ, ಬ್ಲಾಸ್ಟಿಂದು ಸಮಸ್ಯೆ ರೀ. ಬ್ಲಾಸ್ಟ್ ರೀ 3 ದಿವಸ ಆಯ್ತು ಹೆಚ್ಚೈತಿ. ನಾವು ರೋಡಿನ ಮೇಲೆ ಸಂಸಾರ ಮಾಡಾಕ್ತಿವಿ 3 ದಿವಸ ಆಯ್ತು. ಹಾಂ 2-3 ಹೊರಗೆ ಸಂಸಾರ ಮಾಡಾಕತ್ತೀವಿ ನಾವು. ಭೂಕಂಪ ಆಗ್ಲಾಕತ್ತಿ ತಿಳಿದೀವಿ ನಾವು. ಇಲ್ಲಿ ಬಂದು ನೋಡುತ್ತಾನ ಬ್ಲಾಸ್ಟ್ ನಡೆದೈತಿ. ಗಾಡಿಗಳು ಎಲ್ಲ ತುಂಬೈತಿ, ಟ್ರಕ್ಗಳು ಕಲ್ಲು ದೊಡ್ಡ ಕಲ್ಲು ತಗೊಂಡ್ ಕಿಸಿಂದ ಎಲ್ಲ ಗಾಡಿ ಹೆರ್ಕೊಂಡು ಹೊಂಟಾರಿ ಇಲ್ಲಿ ಮಂದಿಗೆ ಮರ್ಯಾದೆ ಇಲ್ಲ. ಒಟ್ಟೆ ಬಸವನಗರ 16 ನಂಬರ್ ವಾರ್ಡ್ ಹಾಂ ಆ ಕಡೆ ಹೇಳಿ ಬಂದೀವ್ರಿ ಸರ್. ಮನವಿನೂ ಕೊಟ್ಟು ಬಂದೀವ್ರಿ ಎಲ್ಲ ಕಡೆ. ಮನವಿ ಕೊಟ್ಟಿವಿ ಸುದಕ ಇಲ್ಲಿ ಮರ್ಯಾದೆ ಕೊಡಾಕ ತಯಾರಿಲ್ಲ ಇವರು. ರೋಡಿಂದ ಸಮಸ್ಯೆ ರೀ ಇಷ್ಟ ಐತ್ರಿ. ರೋಡ್ ನೋಡ್ಬೇಕಂದ್ರೆ ಇಲ್ಲಿಂದ ಹೊಟ್ಲಿದ್ದು ಹೆಣ್ಮಕ್ಳಿಗೆ ತಗೊಂಡೋದು ಖಲಾಸಿ ಆಗ್ಯಾರಿ ಇಬ್ರು. ಯಾಸ್ಮೀನ್ ಕನ್ನೂರ್. ನಮಸ್ಕಾರ, ನಾನು ಪಾರ್ವತಿ ಹಿರೇಮಠ ಅಂತ ಮಾತಾಡ್ತಾ ಇರೋದು. ಇಲ್ಲಿ ಬಸವನಗರ 16 ನಂಬರ್ ವಾರ್ಡ್ನಾಗ ಯಾವ ಥರದ್ದು ಅನಾನುಕೂಲತೆನೇ ಐತ್ರಿ ಎಲ್ಲನೂ. ಇಲ್ಲಿವರೆಗೂ ಯಾವುದೂ ಸಮಸ್ಯೆನೂ ಬಗೆಹರಿಯುವುದೂ ಇಲ್ಲ. ಎಲ್ಲರಿಗೆ ನಾವು ವಿನಂತಿ ಮಾಡಿ ಹೇಳ್ಕೊಂಡಿವಿ, ಕೈ ಮುಗಿದೀವಿ. ಇಲ್ಲಿ ಸಮಸ್ಯೆ ಸ್ವಲ್ಪ ಬಡವರಿಗೆಲ್ಲ ಅನುಕೂಲ ಮಾಡಿಕೊಡ್ರಿ, ಎಲ್ಲ ರೋಡ್ ಸರಿ ಮಾಡಿಕೊಡ್ರಿ ಅಂತ ಹೇಳಿದ್ರು, ಯಾರೂ ಹೇಳಿಲ್ಲ. ಈಗಾಗಲೇ 15 ದಿವಸ ಆಯಿತು ಇಲ್ಲಿ ಏರಿಯಾದಲ್ಲಿ ನಮ್ಮ ಇದರಲ್ಲಿ ಕಡಿ ಮಷೀನ್ದಿಂದ ಭಾಳ ತೊಂದರೆ ಆಗ್ತದ್ರಿ. ನಿನ್ನೆ ಅಂತರೂ ಎಲ್ಲ ಮಕ್ಳು ಕರ್ಕೊಂಡು ನಾವು ಹೊರಗೆ ರೋಡಲ್ಲಿ ಮಲ್ಕೊಂಡಿವಿ. ಹಿಂಗಾಗಿ 3 ಮಂದಿ ಈಗಾಗಲೇ ಹಾರ್ಟ್ ಬಂದು ನಿಧನ ಆಗ್ಯಾರ. ಈ ಥರ ಆಗ್ಯದ್ರಿ. ಈ ಸಮಸ್ಯೆ ಬಗೆಹರಿಸ್ಬೇಕು. ಬಗೆಹರಿಸಿ ಬಡವ್ರಿಗೆ ಎಲ್ಲರಿಗೆ ನ್ಯಾಯ ಕೊಡಿಸ್ಬೇಕು. ಬಡವ್ರಿಗೆ ಎಲ್ಲರಿಗೆ ನ್ಯಾಯ ದೊರಕಿಸ್ಬೇಕು. ಅವರು ಮಿನಿಸ್ಟ್ರುಗಳು ಬಂದರು ಯಾವ ಥರದ್ದು ನಮಗೇನು ಸವಲತ್ತು ಮಾಡಿಕೊಟ್ಟಿಲ್ಲ, ಎಂಥದ್ದು ಇಲ್ಲ. ಇಲ್ಲಿ ಅವ್ರಿಗೆ ಏನು ಕಿಮ್ಮತ್ನೂ ಇಲ್ಲ, ಮರ್ಯಾದೆನೂ ಇಲ್ಲ. 5 ಇಲೆಕ್ಷನ್ ಆಯ್ತು. 5 ಇಲೆಕ್ಷನ್ ಹಾಕಿ ಒಬ್ರು ಬಂದಿಲ್ಲ. ಏನಾಗ್ಯದ ನಿಮ್ಮ ಸಮಸ್ಯೆ ಅಂತ ಯಾರು ಕೇಳಿಲ್ಲ ನಮಗೆ. ಈಗಾಗಲೇ 5 ಇಲೆಕ್ಷನ್ ಆಯ್ತು. ಇದು ಈ ಥರ ಎಲ್ಲ ಸಮಸ್ಯೆ ಅದ ರೀ. ಇದ್ರ ಬಗ್ಗೆ ಏನು ಮ್ಯಾಗ DC ಅವ್ರ ತನಕ ಹೋಗಾಕು ನಾವು ತಯಾರದೀವಿ ರೀ. ಈ ಹೋರಾಟ ಅಂತೂ ನಾವು ನಿಲ್ಲಿಸಲ್ಲ. ನ್ಯಾಯ ಸಿಗಬೇಕು ನಮ್ಗೆ. ನ್ಯಾಯ ಸಿಗೋವರೆಗೂ ನಾವು ಇದೇ ಥರನೇ ಸ್ಟ್ರೈಕ್ ಮಾಡ್ತೀವಿ ರೀ ಇಲ್ಲಿ. ಇದು ಎಲ್ಲಿ ತನ ಹೋಗೋದ ಹೋಗ್ಲಿ. ನಿಮ್ಮ ಹೆಸರು? ಪಾರ್ವತಿ ಹಿರೇಮಠ ಅಂತ. ಇಲ್ಲಿ ಕೇಳಿ ಕಡಿಮಷನ್ ಬ್ಲಾಸ್ಟಿಂಗ್ ಸಲುವಾಗಿ 7-8 ಮನೆ ಬಿದ್ದವು. 3 ಜನ ಸತ್ತಾರ ಇಲ್ಲಿ. ಮತ್ತು ಎರಡನೇದು ರಾತ್ರಿ 10 ಗಂಟೆಗೊಮ್ಮೆ, 3 ಗಂಟೆಗೊಮ್ಮೆ, 2 ಗಂಟೆಗೊಮ್ಮೆ, ನಸಿಕ್ನಾಗ 6ಕ್ಕೆ, ಮತ್ತು ಬೆಳಗ್ಗೆ 10ಕ್ಕೆ. ಈಗ ಮತ್ತು 11:15 ಒಮ್ಮೆ ಮತ್ತು ಈಗ ಹಾರ್ಸೋರು ಇದ್ರೆ ಮತ್ತು 12ರದ್ದು ನಾವು ಬಂದೇವಂತ ಸ್ಟ್ರೈಕ್ ಆಗೋದು ಗೊತ್ತಾಗಿ ಅವ್ರು ಅಲ್ಲಿಗೆ ಸ್ಟಾಪ್ ಮಾಡಿ ಅವ್ರು ಕಡಿಮಷನ್ದವರೇ ಬಂದು ಎಲ್ಲ ನೋಡಿಕೊಂಡು ಅಲ್ಲಿಗೆ ಫೋನ್ ಮಾಡಿ ಪಬ್ಲಿಷ್ ಮಾಡ್ಯಾರ. ನಮ್ಗಿಂತ ಮುಂಚೆ ಅವರೇ ಪಬ್ಲಿಷ್ ಮಾಡ್ಯಾರ. ಮಾಡ್ಕೊಳ್ಳಿ, ನಮಗಾದ್ರೂ ಪ್ರಾಬ್ಲಮ್ ಇಲ್ಲ. ನಮಗೆ ಈಗ ಇದೇ ಥರ ಇದು ಬ್ಲಾಸ್ಟಿಂಗ್ ನಡೀತಂದ್ರೆ ನಾವು ಒಳಗಿಂದೊಳಗೆ ಬಿದ್ದು ಸತ್ರೂ ಯಾರು ನೋಡ್ತಾರೋ ಇಲ್ಲೋ, ಈ ಏರಿಯಾಕ್ಕೆ MLA ಅದಾರೋ ಇಲ್ಲೋ, ಈ ಏರಿಯಾಕ್ಕೆ ಮೆಂಬರ್ಗಳು ಅದಾರೋ ಇಲ್ಲೋ, ಈ ಏರಿಯಾಕ್ಕೆ DC ಕಮಿಷನರ್ದು ಏನು ನಾವು ಆ ಏರಿಯಾಕ್ಕೆ ಅಲೌನ್ಸ್ಮೆಂಟ್ ನಾವು ಅದೇವು ಇಲ್ಲ ಅವ್ರ ಲಿಸ್ಟ್ನಾಗ. ನಮಗದು ಬೇಕು. ನೀವು ಲಿಸ್ಟ್ ಇಲ್ಲ, ನಾವು ಲಿಸ್ಟ್ ಇಲ್ಲ ಅಂತ ಹೇಳ್ಯಾರ. ಅವ್ರು ಹೇಳಿರಿ ನಿಮ್ಗೆ ಏನು ಇಲ್ಲಿ ಇಲ್ಲ ಅಂತಾರೆ ಹೇಳಿ ಪೂರಾನೇ ಸಾಫ್ ಮಾಡ್ರಿ. ಒಂದೇ ಬಾಂಬ್ ಹಾಕಲ್ರಿ, ಒಟ್ಟರನ್ನ ಒಮ್ಮೆ ಸಾಫ್ ಮಾಡ್ರಿ. ಅವ್ರು ಎಲ್ಲರನ್ನ ಒಮ್ಮೆ ಕಲಾಸ್ ಮಾಡ್ರಿ. ಪೂರ ಕಡಿಮಿಷನ್ಗೆ ಇಟ್ಕೊಡ್ರಿ, ನಮಗೆ ಕಲಾಸ್ ಮಾಡಲ್ರಿ. ಕಡಿಮಿಷನ್ ಬಾಂಬ್ ಬೇಡ, ಮಿನಿಸ್ಟ್ರೇ ಬಂದು ಬಾಂಬ್ ಹಾರಿಸ್ಲಿ. ಈಗ ಅವರೇ ಕಲಾಸ್ ಮಾಡಿ. ಈಗ ನಾವೆಲ್ಲರೂ ಅನಹಾರ ಇದೇವೆ. ಯಾಕಂದ್ರೆ ಯಾರು ಇಲ್ಲಿ ದೊಡ್ಡ ಶ್ರೀಮಂತರು ಯಾರು ಇಲ್ಲ. ಇಲ್ಲಿ ದಿನ 200-250 ರೂಪಾಯಿ ಪೇಮೆಂಟ್ದವ್ರು ಅದಾರ. ಹೋಗ್ಲಾಕ ಬರ್ಲಾಕ ದಿವಸ 40 ರೂಪಾಯಿ ಬಸ್ ಚಾರ್ಜ್ ಐತಿ. ಇಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ. ಪ್ಲಸ್ ರೋಡ್ ನೋಡ್ರಿ, ರೋಡ್ ಅಂತೂ ಎಲ್ಲರಿಗೆ ಕಮಿಷನರ್ ಸಾಹೇಬ್ರಿಗೆ ಗೊತ್ತೈತಿ, MLA ಸಾಹೇಬ್ರಿಗೆ ಗೊತ್ತೈತಿ, ಮತ್ತು ಈಗ ಇದ್ದವ್ರ ಮೆಂಬರ್ ಸಾಹೇಬ್ರಿಗೆ ಗೊತ್ತೈತಿ. ಮೆಂಬರ್ ಕೇಳಿದ್ರೆ ಮೆಂಬರ್ ಸಾಹೇಬ್ರ ಅಂತಾರೆ ಕಡಿಮಿಷನ್ ನೀವು ಬಂದ್ ಮಾಡಿಸ್ರಿ, ಸ್ಟ್ರೈಕ್ ಮಾಡಿ ನಾ ರೋಡ್ ಮಾಡಿಸ್ತೀನಿ ಅಂತ ಅವ್ರು ಮೆಂಬರ್ ಸಾಹೇಬ್ರ ಅಂತಾರೆ. ಒಬ್ರಿಗೆ ದೊಡ್ಡವ್ರಿಗೆ ಕೇಳೋಣ ಅವ್ರೇನಂತಾರೆ, ಇಲ್ಲಮ್ಮ ನಾವೆಲ್ಲ ವ್ಯವಸ್ಥೆ ಮಾಡಿ ಕೊಡ್ತೀವಿ, ಚಲೋ ಮಾಡಿ ಕೊಡ್ತೀವಿ, ಬಸ್ನು ಚಾಲೂ ಮಾಡ್ತೀವಿ,
ಇಮಾನ್ ನಿಲ್ಲನಾಗುತ್ತಾನ ತಡ್ಕೋರ್ಯವ ಅಂತಾರೆ. ದೊಡ್ಡ ಸ್ಟ್ರೈಕ್ನು ನಾವು ಗಾಂಧಿನಗರದಾಗ ಮಾನ್ಯ ಮಾಡಿದೆವು. ಅಲ್ಲಿ ಅವ್ರನ್ನೂ ಮನವಿ ಕೊಟ್ಟಾರೆ. ನಾವು 20 ಸಾರಿ ಮನವಿ ಕೊಟ್ಟೆ, 20 ಸಾರಿ ಪೊಲಿಟಿಷನ್ಗೆ ಹೋದೆ, 20 ಸಾರಿ DC ಕಮಿಷನರಿಗೆ ಹೋಗಿ ಎಲ್ಲ ಬರೆದು ಬಿಟ್ಟು ಇದು ಮಾಡಿ ಅವರಿಗೆ ಲೆಟರ್ ಕೊಟ್ಟಿವಿ. ಯಾವುದೂ ಇಲ್ಲಿ ರೆಸ್ಪಾನ್ಸ್ ಯಾರ್ದು ಇಲ್ಲ. ಈಗ ನಾವು ಲಿಸ್ಟ್ನಾಗ ಇದೆಯೋ ಇಲ್ಲೋ ನಮ್ದೇನು ಅವ್ರು ಕೇಳ್ತಾರೋ ಏನು ಕೇಳೋದಿಲ್ಲ. ಬಡವರಿಗೆ ಅನ್ಯಾಯ ಆಗ್ಲಕತ್ತೈತಿ. ಮತ್ತು ಅದಕ್ಕೇನು ರೆಸ್ಪಾನ್ಸ್ ಮಾಡ್ತಾರೋ ಇಲ್ಲೋ, ಏನು ನಾವು ನಮಗೆ ಬಡವ್ರ ಬೆಲೆ ಐತೋ ಇಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಸವಿತಾ ಜಾಧವ್ ಅಂತ್ರಿ. ನಮಗೆ ನ್ಯಾಯ ಕೊಡಿಸುತ್ತಾನ ನಾವು ಈ ಜಾಗ ಬಿಟ್ಟು ಹೋಗಲ್ಲ. ಕಮಿಷನರೇ ಬರಬೇಕು, ಇಲ್ಲ ಈ ಏರಿಯಾದ ಮೆಂಬರ್ ಬರಬೇಕು, ಈ ಏರಿಯಾದ MLA ಬರಬೇಕು. ಇಲ್ಲಿಗ ಬುರ್ಣಾಪುರದಾಗ ಮನಿ ಬೀಳಬೇಕು ಆ ಥರ ಹೋಲ್ ಹರಿಸ್ತಾರೆ ಇಲ್ಲಿ. ಡಮ್ 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 ಹಾರ್ಸೋದು ಚಂತನ ಭೂಕಂಪ ಆದಂಗೆ ಆಯ್ತು. ಕುತ್ತೋರು ಒಂದು ಗಜ್ಜಿಗೆ ತುಣಕನ ಹಾರಿದೆವು. ಮನಿಗಳು ಬಿದ್ದು ಸತ್ತು ಅಂದ್ರೆ ಯಾರು ಜವಾಬ್ದಾರಿ ಅದಕ್ಕೆ? ಒಟ್ಟು ಬಿದ್ದು ಸತ್ಯಾನಾಶ ಎಲ್ಲ ಅಳಗಾಲ ಮಾಡ್ಲತ್ತಾರ. ರೋಡ್ಗಳು ಚಂದಗೆ ಮಾಡೋದಿಲ್ಲ, ಏನಿಲ್ಲ, ಒಟ್ಟು ಸತ್ಯಾನಾಶ ಮಾಡೋದು. ಮಂದಿ ಇಲ್ಲಿ ಸಿಕ್ಕಾಪಟ್ಟಿ ತ್ರಾಸ ನಡೆದದ್ರಿ. ಅದಕ್ಕೆ ಎಲ್ಲಿ ಸತ್ತಾರ್ರಿ? 3 ಮಂದಿ ಬಸವನಗರದಾಗ ಮನೆ ಬಿದ್ದದ್ರೆ ಹಾರ್ಟ್ ಅಟ್ಯಾಕ್ ಆಗಿ 3 ಮಂದಿ ಸತ್ತಾರ ನೋಡ್ರಿ. ಬಸವನಗರದಾಗ ಮನೆ ಬಿದ್ದು 3 ಮಂದಿ ಸತ್ತಾರತ್ತ. ಅದಕ್ಕೆ ನೀವು ಕಡಿಮೆ ವಿಷಯದೋದೇ ತ್ರಾಸಿದೆ. ಒಟ್ಟು ಹೋಲ 20-30 ಹೋಲ್ ಹಾರಿಸೋದು ಡಮ್ ಡಮ್ ಮಾಡ್ಲತ್ತಾರ ರೀ. ಜರ ಹೇಳ್ರಿ, ಜರ ಬಂದ್ ಮಾಡ್ರಿ, ಎಲ್ಲ ರೋಡ್ ಟಾಪಿಕ್ ಮಾಡಿಬಿಡ್ರಿ. ನಮ್ಮ ಹೆಸರು ಧರ್ಮಣ್ಣ ರೀ. ನಾವು ಧರ್ಮಣ್ಣ ಸತ್ಯಪ್ಪ ನಿವಾಳ್ಕುಡಿ. ಕಡಿಮೆ ಚಂದವ್ರ ಸಂಬಂಧ ನಿನ್ನೆ ರಾತ್ರಿ ಆ ಹೋಲ ಹಾರಿಸಿದ್ದಕ್ಕಾಗಿ ನಮ್ಮ ಮನೇನ ಬಾಂಡೆ ಹುಡುಗರ ಮೇಲೆ ಮನ್ಕೊಂತವ್ರ ಮೇಲೆ ಒಟ್ಟು ದಳಗನೆ ಬಾಂಡೆ ಬಿದ್ದವು. ಒಂದು 2-3 ಹುಡುಗರು ತಲೆ ಹೊಡೆದವು. ಅದಕ್ಕೆ ದಯವಿಟ್ಟು ನೀವು ಒಂಜಾರ ಹೋಲ್ ಹಾರಿಸೋದು ನೀವೇ ಒಂಜಾರ ದಯವಿಟ್ಟು ನೋಡಿಕೊಂಡು, ಸುಳ್ಳು ಅಂದರೆ ಇವತ್ತಿನ ನೋಡಬಹುದು ಬಂದು. ನಿನ್ನೆ ಬಾಂಡೆ ಬಿದ್ದಿದ್ದು ಲೆಕ್ಕ ನೋಡ್ಬೇಕಾದ್ರೆ ಜೀವ ಹೋಗ್ಬೇಕವು. ಇಡೀ ಮನೆನೇ ಎದುರು ಹೋಗ್ಯದ. ಹಾಂ, ಅದಕ್ಕೆ ದಯವಿಟ್ಟು ನೀವು ತಿಳಿದವ್ರದ್ರಿ. ಈಶ್ವರ ಪೂಜಾರಿ ಬುರ್ಣಾಪುರ, ಈಶ್ವರ ಸಿದ್ದಪ್ಪ ಪೂಜಾರಿ. ಈ ಬುರ್ಣಾಪುರ ಆಯಿತು, ಬಸವನಗರ ಆಯಿತು, ಗಾಂಧಿನಗರ ಆಯಿತು, ಇಲ್ಲಿ ಬರೀ ಬ್ಲಾಸ್ಟಿಂಗ್ ಕಡಿಮೆ ಮಿಷನ್ಗಳೊಳಗೆ ಬರೀ ಬ್ಲಾಸ್ಟಿಂಗ್ ನಡೆದದ. ಈಗ ರಾತ್ರಿ ಏನಲ್ಲ ಹಗಲು ಅನ್ನಲ್ಲ, ಅದಕ್ಕೆ ಬರೀ ಬ್ಲಾಸ್ಟಿಂಗ್ ಮಾಡೋದು. ರೋಡ್ ಪೂರಾ ಖರಾಬ್ ಆಗೈತಿ. ರೋಡಿಂದು ಬಸ್ಸಿಂದೂ ವ್ಯವಸ್ಥೆ ಇಲ್ಲಿ ಪೂರಾ ರೋಡ್ ಪೂರಾ ಖರಾಬ್ ಆಗಿಬಿಟ್ಟೈತಿ. ಈಗ ಗಾಡಿನೂ ಬಸ್ನು ಬಂದ್ ಮಾಡ್ಯಾರ. ಈಗ ಬಸ್ ಒಂದು ಬಂದ್ ಮಾಡ್ಯಾರ. ರಾತ್ರಿ ಅನ್ನಲ್ಲ ಹಗಲನ್ನಲ್ಲ ಪೂರಾ ಬ್ಲಾಸ್ಟಿಂಗ್ ಕಡಿಮೆ. ಈಗ ಹುಡುಗರಿಗೆ ಹೋಲ ಬರ್ಲಕ್ಕ ಸಾಲಿ ಬಸ್ಸಿಗೂ ಪ್ರಾಬ್ಲಮ್ ಆಗ್ಲತ್ತದ. ಹುಡುಗರು ಟೈಮ್ ಟು ಟೈಮ್ ಸಾಲಿಗೂ ಹೋಗಲಾಗ್ಯಾರ. ಈ ಬಸ್ಸಿಂದೂ ಪ್ರಾಬ್ಲಮ್ ಆಗ್ಯದ, ರೋಡಿನ ಪ್ರಾಬ್ಲಮ್ ಅದ. ಕಡಿಮೆ ಮಿಷನ್ ರಾತ್ರಿ ಅನ್ನಲ್ಲ ಹಗಲನ್ನ ಬ್ಲಾಸ್ಟಿಂಗ್ ನಡೆದೇ ನಡೆದದ. ಹಾಂ, ಬ್ಲಾಸ್ಟಿಂಗ್ ಒಂದು ಬಂದ್ ಮಾಡಿಸ್ಬೇಕು ನಾವು ಫಸ್ಟ್ ಮೊದಲು ಮೇನ್. ಅದಕ್ಕಾಗಿ ಇದು ನಾವು ಸ್ಟ್ರೈಕ್ ಮಾಡಿಸೀವಿ ಇಲ್ಲಿ ಪೂರಾ. ಈಗ ಯಾರ್ಯಾರು ಬರ್ಬೇಕು ದೊಡ್ಡ ವ್ಯಕ್ತಿಗಳು ಇಲ್ಲಿ ಬಂದು ಅದು ಏನದ ಅದು ಏನು ಬಗೆಹರಿಸ್ಕೆ ಹೋಗ್ಬೇಕು ಇಲ್ಲಿ. ಒಟ್ಟು ಏನದು ಏನಾರ ಮಾಡಿ ಎಲ್ಲ ಮೆಂಬರ್ ಯಾರ್ಯಾರು ಬರ್ಬೇಕಿಲ್ಲ ಈಗ. ಇವಾಗ ರಾಜಸಾಬ್ ನದಾಪ್. ಇವತ್ತೇನದ ಈ ರಸ್ತೆ ಮೇಲೆ ನಿಂತಿರೋ ಕಾರಣ ಏನತ್ತಂದ್ರೆ ಈ ಕಡಿಮೆ ಮಿಷನ್ ಬ್ಲಾಸ್ಟಿಂಗ್ ಭಯಂಕರ ಆಗ್ಯದ. ಇತ್ತೀಚೆಗೆ 1 ತಿಂಗಳಂತೂ ವಿಪರೀತ ಆಗ್ಯದ. ಹಗಲಲ್ಲ ರಾತ್ರಿ ಆಗಲ್ಲ ಯಾವಾಗಲೂ ಬ್ಲಾಸ್ಟಿಂಗ್ ಆಗತ್ತದ. ಬ್ಲಾಸ್ಟಿಂಗ್ ಯಾವ ಪ್ರಮಾಣದಾಗ ಆಗತ್ತಂದ್ರೆ ಮನೆ ಒಳಗಿನ ಬಾಂಡೆ ಸಾಮಾನು ಬೀಳುತ್ತೆ. ಯಾವಾಗ ಮನೆ ನಮ್ಮ ಬೀಳ್ತದೆ ಅನ್ನೋದು ಗೊತ್ತಿಲ್ಲ. ರಾತ್ರಿ ಒಳಗೆ ಮಲ್ಕೊಳ್ಳೋಕ್ಕೂ ಭಯ ಬರ್ತದೆ. ಬಂದು ರೋಡ್ ಮೇಲೆ ಮಲ್ಕೊಳಕತ್ತೀವಿ. ಅಷ್ಟೊಂದು ಭಯದ ವಾತಾವರಣ ಐತಿ. ಇದು ಯಾಕೆ ನಿಲ್ಲವಲ್ದು? ಏನು ಅಧಿಕಾರಿಗಳು ಇದ್ರಾಗ ಶಾಮೀಲ್ ಅದಾರೋ, ಏನು ಜನಪ್ರತಿನಿಧಿಗಳು ಶಾಮೀಲ್ ಅದಾರೋ, ಏನು ರಾಜಕೀಯ ಕೈ ಹೊಡೆದ ಗೊತ್ತಾಗಲಿಗ್ಯದ. ಇಲ್ಲಿ ಎಲ್ಲ ಅಮಾಯಕ ಜನ ಒಂಥರ ಸ್ಲಮ್ ಅದಾರ. ಇಲ್ಲೆಲ್ಲ ಅನಕ್ಷರಸ್ಥರು ಜಾಸ್ತಿ ಅದಾರ. ಹೇಳೋರಿಲ್ಲ ಕೇಳೋರಿಲ್ಲ. ಇಲ್ಲೆಲ್ಲ ಮಲತಾಯಿ ಮಕ್ಕಳ ಥರ ನೋಡತ್ತಾರ ಅವರು. ಇಲ್ಲಿ ಏನೇ ಡೆವಲಪ್ಮೆಂಟ್ ಇದ್ರು ಬರೀ ಎಲ್ಲ ಆದರ್ಶ ನಗರ ಎಲ್ಲ VIP ಆ ಕಡೆ ಎಲ್ಲ ಡೆವಲಪ್ಮೆಂಟ್. ಇಲ್ಲೆಲ್ಲ ಸ್ಲಮ್ದಾಗ ಹೋಗ್ಬಿಟ್ಟಾರ. ಬರಾಕ ಒಂದು ರೋಡ್ ಇಲ್ಲ, ಒಂದು ಇಲ್ಲಿ ಅಡ್ಡಾಡಕ್ಕೆ ಏನು ಮೂಲಭೂತ ಸೌಕರ್ಯಗಳೇ ಇಲ್ಲ. ಈ ಇಲೆಕ್ಷನ್ ಬಂದ್ರೆ ಮತ್ತೆ ಒಳ್ಳೆ ಇಲೆಕ್ಷನ್ಗೆ ಅದ್ರ ನಡಬಾರ್ಗೆ ಬರೀ 5 ಕೋಟಿ ಬಂತು, 10 ಕೋಟಿ ಬಂತು. ಎಲ್ಲಿ ಬಂತು, ಅದು ಯಾರಿಗೆ ಕೊಟ್ಟರು, ಎಲ್ಲಿ ಹೊಂಟದ ಗೊತ್ತಾಗೋಲ್ದು. ರೋಡು ಆಗೋಲ್ದು, ಏನೂ ಆಗೋಲ್ದು. ಈ ಒಂದು ನಿಯಮದ ಪ್ರಕಾರ ನನಗೆ ತಿಳಿದ ಮಟ್ಟಿಗೆ ಏನಂತಂದ್ರೆ ಜನವಸತಿ ಪ್ರದೇಶಗಳಿಂದ ಕಡಿಮೆ ಮಿಷನ್ ದೂರ ಇರಬೇಕು. ಕನಿಷ್ಠ 10 ಕಿಲೋಮೀಟರ್ ದೂರ ಇರಬೇಕಂದ್ರೆ ನನಗೆ ತಿಳಿದ ಮಟ್ಟಿಗೆ ಗೊತ್ತದ. ಇದು ಯಾಕೆ ಜನಪ್ರತಿನಿಧಿ ಗೊತ್ತಾಗಲ್ಲ, ಜನರಿಗೆ ಯಾಕೆ ಗೊತ್ತಾಗಲ್ಲ? ಇಲ್ಲಿಂದ ಮೊದಲ ಇದನ್ನು ಎತ್ತಂಗಡಿ ಆಗಬೇಕು. ಇಲ್ಲಿ ಶಾಸಕರು ಅದಾರೋ ಇಲ್ಲೋ, ಜನಪ್ರತಿನಿಧಿ ಅದಾರೋ ಇಲ್ಲೋ, ವಾರ್ಡಿ ಮೆಂಬರ್ ಅದಾರಲ್ಲ, ಏನೂ ಗೊತ್ತಾಗಲ್ಲ. ಅದು ಯಾರು ಕೇಳಲ್ಲ. ಇದು ಇನ್ನೊಂದು ನೇಪಾಳ ಆಗುತ್ತಾ? ನಾವು ಇದೊಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದು ನಮ್ಮ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿ. ಶ್ರೀಲಂಕಾದೊಳಗೆ ಹೆಂಗಾಯ್ತು, ನೇಪಾಳ ಒಳಗೆ ಹೆಂಗಾಯ್ತು, ಎಲ್ಲ ಜಗತ್ತಿನೊಳಗೆ ಹೆಂಗೆ ನಡೆದದ, ಇಲ್ಲಿನೂ ಚಾಲೂ ಆಗುತ್ತೇನೆ. ಯಾಕಂದ್ರೆ ಜನ ಅಷ್ಟು ರೊಚ್ಚಿಗೆ ಹೋಗ್ಬಿಟ್ರೆ ಆಡಳಿತದ ಮೇಲೆ ವಿಶ್ವಾಸ ಕಳ್ಕೊಳತ್ತಾರೆ. ಯಾಕಂದ್ರೆ ಯಾರು ಪರವಾಗಿ ಕೆಲಸ ಮಾಡತ್ತಾರೋ ಗೊತ್ತಲ್ಲ. ದಿನ ಹೋರಾಟ. ಬರೀ ಇಲ್ಲಿ 30 ವರ್ಷ ಆಯ್ತು ಬಂದಿಲ್ಲ, ವಸ್ತಿ ಅದೀವಿ, ಯಾರು ಬರೋದಿಲ್ಲ. ಬಲ ಎಲೆಕ್ಷನ್ಗೆ ಬರ್ತಾರೆ. ಈ ಸಲ ಏನದ ನಾವು ಚುನಾವಣೆನೂ ಬಹಿಷ್ಕಾರ ಮಾಡ್ಬೇಕಂತೇಳಿ ನಾವು ತೀರ್ಮಾನ ತೊಗೊಂಡಿದ್ದೀವಿ. ಈ ಸಲ ಮೂಲಭೂತ ಸೌಕರ್ಯಗಳು ಆಗಿಲ್ಲ, ರೋಡ್ ಆಗಿಲ್ಲ, ಇಲ್ಲಿ ಕಡಿಮೆ ಮಿಷನ್ಗಳು ಹೋಲಿಲ್ಲ ಅಂದ್ರೆ ನಾವು ಚುನಾವಣೆನೇ ಬಹಿಷ್ಕಾರ ಆಗ್ತೀವಿ. ಯಾವ ಮೆಂಬರು ಇಲ್ಲ, MLA ಇಲ್ಲ, MP ಇಲ್ಲ, ಓಟ ಹಾಕೋದಿಲ್ಲ.
ಇಷ್ಟು ಮಾತ್ರ ನಾವೆಲ್ಲರೂ ಕಟಿಬದ್ಧರಾಗಿ ಕುಂತಿದ್ದೀವಿ. ನೋಡೋಣ ಮುಂದೆ ಇದು ಮಾಡಿದ್ರು ಸರಿ, ಇಲ್ಲಾಂದ್ರೆ ಇಲೆಕ್ಷನ್ ಆದ್ರೂ ಬುದ್ಧಿ ಕಲಿಸ್ತೀವಿ. ಈಗ ಹೆಂಗೆ ನಮಗೆ ಅವರು ನಾವು ಬಂದು ರೋಡ್ ಮೇಲೆ ನಿಂತೀವಲ್ಲ, ಅವರಿಗೂ ರೋಡ್ ಮೇಲೆ ನಿಂದ್ರಿಸ್ತೀವಿ. ಬರಲಿ ಅವ್ರು ಒಂದ್ಸಲ ಯಾವ ಬರ್ತಾರೆ ರೋಡ್ ಮೇಲೆ ನಿಂದ್ರಿಸಿ ಮಾತಾಡ್ತೀವಿ ಅವ್ರಿಗೂ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಲಾಲ್ ಸಾಬ್ ನದಾಫ್ ಅಂತೇಳಿ ಬಸವನಗರ ನಿವಾಸಿ. ನೋಡ್ರಿ, ನಿಮಗ ಅವಶ್ಯಕತೆ ಬೇಕಾಗಿದ್ದ ಪ್ರತಿಭಟನೆ ಮಾಡಿ ಏನ್ರ ಮಾಡಿ ಮಾಡಿದ್ರ ನಾವು ಇದು ಕೊಡ್ತೀವಿ. ನಾವು ಹೇಳಿಲ್ಲ, ಅರ್ಥ ಐತ್ರಿ? ಮಾಡ್ಬಿಡತ್ತೆ ನಾವು ಹೇಳಿಲ್ಲ. ಸಾಹೇಬ್ರಿಗೆ ಹೇಳ್ರಿ, ಒಂದು ಲೆಟರ್ ಕೊಡ್ರಿ ನಮ್ಮ ಸಾಹೇಬ್ರಿಗೆ ಹೇಳ್ರಿ. ನಾನು ಸಾಹೇಬ್ हमारे ऐसी नहीं होता, तुम्हें कौन जवाबदारी ले, कल कौन करना है नहीं उन कर ಇವತ್ತು ವಾರ್ಡ್ ನಂಬರ್ 16 ಬಸವನಗರದ ನಮ್ಮ ಎಲ್ಲ ನಮ್ಮ ಬಸವನಗರ ಜನ ಈ ಬ್ಲಾಸ್ಟಿಂಗ್ ಸಲುವಾಗಿ ಕಡಿಮಿಷನ್ ರೋಡ್ ಮೇನ್ ರೋಡನ್ನು ಬಂದ್ ಮಾಡಿದ್ದರು. ಇವತ್ತು ಯಾಕಪ್ಪ ಅಂದ್ರೆ ಅವರಿಗೆ ಬ್ಲಾಸ್ಟಿಂಗ್ ಮಾಡ್ತಾ ಅಂತ ಆ ಕಲ್ಲನ್ನು ಬಂದು ಮನೆ ಮೇಲೆ ಬೀಳಾಕತ್ತಾವ ಅಂಥೇಳಿ ನಮ್ಮ ಬಸವನಗರ ಜನರು ಎಲ್ಲರೂ ಕೂಡಿ, ತಾಯಂದಿರು ಅಣ್ಣತಮ್ಮರು ಎಲ್ಲರೂ ಕೂಡಿ ನಮ್ಮದು ರೋಡ್ ಬಂದ್ ಮಾಡಿದರು. ಅವರಿಗೆ ನಾವು ನಾಳೆಗೆ ಸಾಹೇಬರಿಗೆ ಕರ್ಕೊಂಡಾಗಿ MLA ಸಾಹೇಬರಿಗೆ ಭೇಟಿ ಮಾಡಿಸಿ ಅದು ಶುದ್ಧವಾಗಿ ಪರಿಹಾರ ಮಾಡಿಕೊಡ್ರಿ ಸಾಹೇಬ್ರ ಅಂತೇಳಿ ನಾನು ಮನವಿ ಅಂತ ಅವ್ರಿಗೆ ನಾನು ಮನವಿ ಮಾಡ್ಕೊಂಡಿನಿ. ನಾನಾಗೆ ಇವರಿಗೆಲ್ಲ ಜನ ಕರ್ಕೊಂಡೋಗಿ MLA ಸಾಹೇಬರಿಗೆ ನಾನೇ ಕರ್ಕೊಂಡೋಗಿ ಭೇಟಿ ಮಾಡಿಸಿ ಸಾಹೇಬರಿಗೆ ನಮ್ಮದು ವಾರ್ಡದ ಜನಕ್ಕೆ ಭಾಳ ತೊಂದರೆ ಆಗ್ತದೆ ಬ್ಲಾಸ್ಟಿಂಗಿಂದ. ಅದಕ್ಕೆ ನೀವೊಂದು ಸೂಕ್ತ ಒಂದು ಕರ್ಮ ತೊಗೊಂಡು ನಮ್ಮ ವಾರ್ಡಿನ ಜನಕ್ಕೆ ಒಳ್ಳೇದಲ್ಲ ಅಂತೇಳಿ ನೀವೊಂದು ನಮ್ಗೆ ಭರವಸೆ ಕೊಡೋಕ್ಕಿಂತ ನಮ್ಗೆ ಆ ಕೆಲಸ ಮಾಡಿಕೊಡು ಅಂತೇಳಿ ನಾವು ಸಾಹೇಬ್ರಿಗೆ ನಾವು ಮನವಿ ಮಾಡ್ತೀವಿ. ಈ ಜನ ಇವತ್ತು ಮುಂಜಾನೆ ಸ್ಟ್ರೈಕ್ ಮಾಡಿದರು. ಆ ಜನಕ್ಕೆ ನಂದು ಭರವಸೆಯಿಂದ ನಮ್ಮ ಸಾಹೇಬರು MLA ಸಾಹೇಬ್ರ ಭರವಸೆಯಿಂದ ನಾನು ಸಾಹೇಬ್ರ ಕಡೆ ಕೆಲಸ ಮಾಡಿಸ್ಕೊಡ್ತೀನಿ ಅಂತೇಳಿ ನಾನು ಆಶ್ವಾಸನೆ ಕೊಟ್ಟಿದ್ದೀನಿ. ನಾಳೆಗೆ ಈ ಜನಕ್ಕೆ ಕರ್ಕೊಂಡೋಗಿ ನಾನು ಈ ಕೆಲಸವನ್ನು ಈ ಎಲ್ಲ ಜನ ಕರ್ಕೊಂಡೋಗಿ ಆ ಕೆಲಸ ಮಾಡಿಸ್ಕೊಡ್ತೀನಿ ಅಂತೇಳಿ ನಾನು ಸಾಹೇಬ್ರ ಮುಂದೆ ಈ ಮಾಧ್ಯಮ ಮುಖಾಂತರ ಹೇಳ್ತೀನಿ.